ಜಿ ಎಸ್ ಟಿ ಬಿ ಜೆ ಪಿ ಸರ್ಕಾರ ಬಂದ ಮೇಲೆ ಜಿ ಎಸ್ ಟಿ ತಂದು ಜನಕ್ಕೆ ಸಾಕಷ್ಟು ಹೊರೆ ಹಾಕಿದ್ರು. ಅದರಲ್ಲೂ ಮಧ್ಯಮ ವರ್ಗದವರು ಬಡವರಿಗೆ ಇದು ತೀರಾ ತೊಂದರೆ ಆಗ್ತಿತ್ತು. ನಮ್ಮ ರಾಜ್ಯದಿಂದ 4.5 ಲಕ್ಷ ಕೋಟಿ ಕೇಂದ್ರ ಸರ್ಕಾರದ ಬೊಕ್ಕಸಕ್ಕೆ ಹೋಗ್ತಾ ಇತ್ತು. ಅವರು ನಮ್ಗೆ ಕೊಡ್ತಾ ಇರ್ತಕ್ಕಂಥದ್ದು ಕೇವಲ 13%, ಅಂದರೆ ಹತ್ತತ್ರ 50,000 ಕೋಟಿಯಷ್ಟು ನಮಗೆ ಹೆಚ್ಚು ಕಮ್ಮಿ ಬರ್ತಾ ಇತ್ತು. ಈಗ ಜಿ ಎಸ್ ಟಿ ಇಳಿಕೆಯಿಂದ ಕೆಲವು ಪದಾರ್ಥಗಳ ಮೇಲೆ ಕಡಿಮೆ ಆಗಿರೋದ್ರಿಂದ ಜನಕ್ಕೆ ಸಹಾಯ ಆಗುತ್ತೆ, ಇಲ್ಲ ಅಂತಿಲ್ಲ. ಆದರೆ ನಮಗೆ ರಾಜ್ಯ ಸರ್ಕಾರಕ್ಕೆ 15 ಕೋಟಿ ನಮಗೆ ಕೊರತೆ ಬೀಳುತ್ತೆ. ಇದರಿಂದ ಎಷ್ಟು 15,000 ಕೋಟಿ ನಮಗೆ ಕಡಿಮೆ ಆಗುತ್ತೆ. ಇದನ್ನು ಯಾರು ಕೊಡಬೇಕು? ಕೇಂದ್ರ ಸರ್ಕಾರ ಕೊಡಬೇಕು. ನಮಗೆ ಅಂತಲ್ಲ, ಎಲ್ಲ ರಾಜ್ಯ ಸರ್ಕಾರಗಳು ಕೂಡ ಕೇಂದ್ರ ಸರ್ಕಾರ ಕೊಡಬೇಕು. ಕಾರಣ ಏನಂದರೆ ನಮಗೆ ಕೊಡ್ತಾ ಇರ್ತಕ್ಕಂಥದ್ದು ಕೇವಲ 1 ರೂಪಾಯಲ್ಲಿ 13 ಪೈಸೆ ಮಾತ್ರ. 13 ಪೈಸೆ ಮಾತ್ರ ಕೊಡ್ತಾ ಇರೋದ್ರಿಂದ ರಾಜ್ಯ ಸರ್ಕಾರ ಈಗ ಈ ಒಂದು ಹೊಸ ಬದಲಾವಣೆಯಿಂದ 15,000 ಕೋಟಿ ನಷ್ಟ ಆಗ್ತಿರೋದ್ರಿಂದ ಕೇಂದ್ರ ಸರ್ಕಾರನೇ ಇದನ್ನು ಎಲ್ಲ ರಾಜ್ಯಗಳಿಗೂ ವಾಪಸ್ಸು ಕೊಡಿಸ್ಬೇಕು. ಅವರೇನು ಹೆಚ್ಚುವರಿಯಾಗಿ ನಮ್ಮ ಹತ್ರ ತಗೊಳ್ತಾ ಇದ್ದಾರೆ ಅದನ್ನು ನಮಗೆ ಕೊಡಬೇಕು. ಆಗ ರಾಜ್ಯ ಸರ್ಕಾರಗಳು ಸ್ವಲ್ಪ ಉಸಿರಾಡೋದಕ್ಕಾಗುತ್ತೆ. ಇಲ್ಲಾಂದರೆ ಈಗೇನು ಇದೇ ಥರದ ವಾತಾವರಣ ಇದ್ದರೆ ರಾಜ್ಯ ಸರ್ಕಾರಗಳೆಲ್ಲ ಕೂಡ ನಶಿಸೋಗುತ್ತಷ್ಟೆ. ಯಾವ ರಾಜ್ಯ ಸರ್ಕಾರಗಳು ಕೂಡ ಕೆಲಸ ಮಾಡೋಕ್ಕಾಗೋದಿಲ್ಲ. ಈಗ ಚುನಾವಣೆ ಬಂದಾಗ ಮಾಡಿದ್ದಾರೆ ಅಂತ ಹೇಳಿದ್ರು ಕೂಡ ಜನಕ್ಕಂತೂ ಅನುಕೂಲ ಆಗುತ್ತೆ ಅಲ್ವಾ? ಜನಕ್ಕೆ ಅನುಕೂಲ ಆಗುತ್ತೆ, ಆದರೆ ರಾಜ್ಯ ಸರ್ಕಾರಕ್ಕೆ ನಷ್ಟ ಆಗುತ್ತೆ. ರಾಜ್ಯ ಸರ್ಕಾರ ಇದನ್ನು ಭರಿಸೋರು ಯಾರು? 15,000 ಕೋಟಿ ಅಂದರೆ ಏನು ಸಣ್ಣ ದುಡ್ಡಲ್ಲ ಅಲ್ವಾ? ಇದನ್ನು ಕೇಂದ್ರ ಸರ್ಕಾರ ನಮ್ಮ ಹತ್ರ ಹೆಚ್ಚುವರಿಯಾಗಿ ಅವ್ರು ತಗೊಳ್ತಾ ಇದ್ದಾರೆ. 1 ರೂಪಾಯಲ್ಲಿ 87 ಪೈಸೆ ರೂಪಾಯಿ, 1 ರೂಪಾಯಲ್ಲಿ 87 ಪೈಸೆ ಅವ್ರು ತಗೊಂಡು ನಮಗೆ ಕೊಡ್ತಾ ಇರ್ತಕ್ಕಂಥದ್ದು 13 ಪೈಸೆ. ಅದರಿಂದ ಅವ್ರ 87 ಪೈಸೆನಲ್ಲಿ ಕಡಿಮೆ ಮಾಡಿಕೊಂಡು ರಾಜ್ಯ ಸರ್ಕಾರಕ್ಕೆ ವಾಪಸ್ ಕೊಡಲಿ ಅಂತ, ನಮ್ಮ ಸರ್ಕಾರ ಅಂತಲ್ಲ ಎಲ್ಲ ಸರ್ಕಾರಗಳು ಕೂಡ ಅವರು ವಾಪಸ್ ಕೊಡಬೇಕು. ಜಿ ಎಸ್ ಟಿ ಬಿ ಜೆ ಪಿ ಸರ್ಕಾರ ಬಂದ ಮೇಲೆ ಜಿ ಎಸ್ ಟಿ ತಂದು ಜನಕ್ಕೆ ಸಾಕಷ್ಟು ಹೊರೆ ಹಾಕಿದ್ರು. ಅದರಲ್ಲೂ ಮಧ್ಯಮ ವರ್ಗದವರು ಬಡವರಿಗೆ ಇದು ತೀರಾ ತೊಂದರೆ ಆಗ್ತಿತ್ತು. ನಮ್ಮ ರಾಜ್ಯದಿಂದ 4.5 ಲಕ್ಷ ಕೋಟಿ ಕೇಂದ್ರ ಸರ್ಕಾರದ ಬೊಕ್ಕಸಕ್ಕೆ ಹೋಗ್ತಾ ಇತ್ತು. ಅವರು ನಮ್ಗೆ ಕೊಡ್ತಾ ಇರ್ತಕ್ಕಂಥದ್ದು ಕೇವಲ 13%, ಅಂದರೆ ಹತ್ತತ್ರ 50,000 ಕೋಟಿಯಷ್ಟು ನಮಗೆ ಹೆಚ್ಚು ಕಮ್ಮಿ ಬರ್ತಾ ಇತ್ತು. ಈಗ ಜಿ ಎಸ್ ಟಿ ಇಳಿಕೆಯಿಂದ ಕೆಲವು ಪದಾರ್ಥಗಳ ಮೇಲೆ ಕಡಿಮೆ ಆಗಿರೋದ್ರಿಂದ ಜನಕ್ಕೆ ಸಹಾಯ ಆಗುತ್ತೆ, ಇಲ್ಲ ಅಂತಿಲ್ಲ. ಆದರೆ ನಮಗೆ ರಾಜ್ಯ ಸರ್ಕಾರಕ್ಕೆ 15 ಕೋಟಿ ನಮಗೆ ಕೊರತೆ ಬೀಳುತ್ತೆ. ಇದರಿಂದ ಎಷ್ಟು 15,000 ಕೋಟಿ ನಮಗೆ ಕಡಿಮೆ ಆಗುತ್ತೆ. ಇದನ್ನು ಯಾರು ಕೊಡಬೇಕು? ಕೇಂದ್ರ ಸರ್ಕಾರ ಕೊಡಬೇಕು. ನಮಗೆ ಅಂತಲ್ಲ, ಎಲ್ಲ ರಾಜ್ಯ ಸರ್ಕಾರಗಳು ಕೂಡ ಕೇಂದ್ರ ಸರ್ಕಾರ ಕೊಡಬೇಕು. ಕಾರಣ ಏನಂದರೆ ನಮಗೆ ಕೊಡ್ತಾ ಇರ್ತಕ್ಕಂಥದ್ದು ಕೇವಲ 1 ರೂಪಾಯಲ್ಲಿ 13 ಪೈಸೆ ಮಾತ್ರ. 13 ಪೈಸೆ ಮಾತ್ರ ಕೊಡ್ತಾ ಇರೋದ್ರಿಂದ ರಾಜ್ಯ ಸರ್ಕಾರ ಈಗ ಈ ಒಂದು ಹೊಸ ಬದಲಾವಣೆಯಿಂದ 15,000 ಕೋಟಿ ನಷ್ಟ ಆಗ್ತಿರೋದ್ರಿಂದ ಕೇಂದ್ರ ಸರ್ಕಾರನೇ ಇದನ್ನು ಎಲ್ಲ ರಾಜ್ಯಗಳಿಗೂ ವಾಪಸ್ಸು ಕೊಡಿಸ್ಬೇಕು. ಅವರೇನು ಹೆಚ್ಚುವರಿಯಾಗಿ ನಮ್ಮ ಹತ್ರ ತಗೊಳ್ತಾ ಇದ್ದಾರೆ ಅದನ್ನು ನಮಗೆ ಕೊಡಬೇಕು. ಆಗ ರಾಜ್ಯ ಸರ್ಕಾರಗಳು ಸ್ವಲ್ಪ ಉಸಿರಾಡೋದಕ್ಕಾಗುತ್ತೆ. ಇಲ್ಲಾಂದರೆ ಈಗೇನು ಇದೇ ಥರದ ವಾತಾವರಣ ಇದ್ದರೆ ರಾಜ್ಯ ಸರ್ಕಾರಗಳೆಲ್ಲ ಕೂಡ ನಶಿಸೋಗುತ್ತಷ್ಟೆ. ಯಾವ ರಾಜ್ಯ ಸರ್ಕಾರಗಳು ಕೂಡ ಕೆಲಸ ಮಾಡೋಕ್ಕಾಗೋದಿಲ್ಲ. ಈಗ ಚುನಾವಣೆ ಬಂದಾಗ ಮಾಡಿದ್ದಾರೆ ಅಂತ ಹೇಳಿದ್ರು ಕೂಡ ಜನಕ್ಕಂತೂ ಅನುಕೂಲ ಆಗುತ್ತೆ ಅಲ್ವಾ? ಜನಕ್ಕೆ ಅನುಕೂಲ ಆಗುತ್ತೆ, ಆದರೆ ರಾಜ್ಯ ಸರ್ಕಾರಕ್ಕೆ ನಷ್ಟ ಆಗುತ್ತೆ. ರಾಜ್ಯ ಸರ್ಕಾರ ಇದನ್ನು ಭರಿಸೋರು ಯಾರು? 15,000 ಕೋಟಿ ಅಂದರೆ ಏನು ಸಣ್ಣ ದುಡ್ಡಲ್ಲ ಅಲ್ವಾ? ಇದನ್ನು ಕೇಂದ್ರ ಸರ್ಕಾರ ನಮ್ಮ ಹತ್ರ ಹೆಚ್ಚುವರಿಯಾಗಿ ಅವ್ರು ತಗೊಳ್ತಾ ಇದ್ದಾರೆ. 1 ರೂಪಾಯಲ್ಲಿ 87 ಪೈಸೆ ರೂಪಾಯಿ, 1 ರೂಪಾಯಲ್ಲಿ 87 ಪೈಸೆ ಅವ್ರು ತಗೊಂಡು ನಮಗೆ ಕೊಡ್ತಾ ಇರ್ತಕ್ಕಂಥದ್ದು 13 ಪೈಸೆ.
ಅದರಿಂದ ಅವರು 87 ಪೈಸೆನಲ್ಲಿ ಕಡಿಮೆ ಮಾಡಿಕೊಂಡು ರಾಜ್ಯ ಸರ್ಕಾರಕ್ಕೆ ವಾಪಸ್ ಕೊಡಲಿ ಅಂತ, ನಮ್ಮ ಸರ್ಕಾರ ಅಂತಲ್ಲ ಎಲ್ಲ ಸರ್ಕಾರಗಳು ಕೂಡ ಅವರು ವಾಪಸ್ ಕೊಡಬೇಕು. ಧರ್ಮಸ್ಥಳ ಪ್ರಕರಣ NIA ವಹಿಸಬೇಕು.